ಭಾರತೀಯ ವಾಯುಸೇನೆಯ ಜಾಗ್ವಾರ್ ಯುದ್ಧ ವಿಮಾನ ಪತನವಾಗಿದೆ. ರಾಜಸ್ಥಾನದ ಚುರು ಜಿಲ್ಲೆಯ ರತನ್ಗಢದ ಬಾನುಡಾದಲ್ಲಿ ಒಂದು ದುರ್ಘಟನೆ ಸಂಭವಿಸಿರುವುದು. ನೆಲಕ್ಕುರುಳಿದಂತಹ ರಭಸಕ್ಕೆ ವಿಮಾನ ಸಂಪೂರ್ಣವಾಗಿ ಛಿದ್ರವಾಗಿದೆ, ಸುಟ್ಟು ಕರಕಲಾಗಿದೆ. ಘಟನೆಯಲ್ಲಿ ಪೈಲಟ್ ಸೇರಿ ಇಬ್ಬರು ಮೃತಪಟ್ಟಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಪಘಾತದ ಸ್ಥಳದಲ್ಲಿ ಒಂದು ಶವ ಕೂಡ ಪತ್ತೆಯಾಗಿದೆ. ಪೊಲೀಸರಿಂದ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಜೊತೆಗೆ ರಕ್ಷಣಾ ಪಡೆಗಳು ಕೂಡ ಸ್ಥಳಕ್ಕೆ ಆಗಮಿಸಿ, ತನಿಖಾ ತಂಡಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾವೆ. ರಾಜಸ್ಥಾನದ ಸೂರತ್ ವಾಯುನೆಲೆಯಿಂದ ಈ ವಿಮಾನ ಹೊರಟಿತ್ತು. ಫೈಟರ್ ಜೆಟ್ ತರಬೇತಿ ಹಾರಾಟದಲ್ಲಿದ್ದಾಗ ಈ ಅಪಘಾತ ಸಂಭವಿಸಿದೆ. ರಾಜಸ್ಥಾನದ ಸುರತ್ಗಢ ವಾಯುನೆಲೆಯಿಂದ ಒಂದು ವಿಮಾನ ಟೇಕ್ ಆಫ್ ಆಗಿತ್ತು. ಟೇಕ್ ಆಫ್ ಆದಂತಹ ಕೆಲವೇ ನಿಮಿಷಗಳಲ್ಲಿ ರತನ್ಗಢದ ಬಾನುಡಾದಲ್ಲಿ ಇದು ಕ್ರಾಶ್ ಆಗಿದೆ. ಎಕ್ಸಾಕ್ಟ್ ಆಗಿ ಕ್ರಾಶ್ ಆಗೋದಕ್ಕೆ ಕಾರಣ ಏನು ಅಥವಾ ಯಾವೆಲ್ಲ ಟೆಕ್ನಿಕಲ್ ಡಿಫಿಕಲ್ಟೀಸ್ ಇಂದ, ತಾಂತ್ರಿಕ ದೋಷದಿಂದ ಈ ವಿಮಾನ ಪತನವಾಗಿದೆಯಾ ಇಲ್ವಾ ಎಲ್ಲವೂ ಕೂಡ ಇನ್ನಷ್ಟೇ ತನಿಖೆಯಿಂದ ಬಯಲಾಗಬೇಕಿದೆ. ಈಗ ಸದ್ಯಕ್ಕೆ ರಕ್ಷಣಾ ತಂಡಗಳು ಸ್ಥಳಕ್ಕೆ ಆಗಮಿಸಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಅವಶೇಷಗಳನ್ನ ಗಮನಿಸ್ತಾ ಇದ್ದೀರಿ. ಯಾವ ಮಟ್ಟಿಗೆ ಇದು ಕ್ರಾಶ್ ಆಗಿದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಆ ಯುದ್ಧ ವಿಮಾನ ಛಿದ್ರವಾಗಿದೆ, ಸುಟ್ಟು ಕರಕಲಾಗಿದೆ. ಅಂತಹ ಒಂದು ಇಂಪ್ಯಾಕ್ಟ್ ನಲ್ಲಿ ಇದು ಕ್ರಾಶ್ ಆಗಿತ್ತು, ಅಂತಹ ಒಂದು ಸ್ಪೀಡ್ ನಲ್ಲಿ. ಅಂಡ್ ಅದೃಷ್ಟವಶಾತ್ ಅದು ಜನನಿಬಿಡ ಪ್ರದೇಶದಲ್ಲಿ ಕ್ರಾಶ್ ಆಗಿಲ್ಲ, ಯಾವುದೋ ಖಾಲಿ ಜಾಗದಲ್ಲಿ ಬಿದ್ದಿದ್ರಿಂದ ಇನ್ನಷ್ಟು ಸಾವಿನ ಸಂಖ್ಯೆ ಸಂಭವಿಸಿದ್ದನ್ನ ಒಂದು ರೀತಿ ಅದು ತಡೆಗಟ್ಟದಂಗೆ ಆಗಿದೆ. ಒಂದು ರೀತಿ ಅದು ಸಂಭವಿಸದೇ ಇರೋ ಥರ ಅದಾಗಿದೆ, ಖಾಲಿ ಜಾಗದಲ್ಲಿ ಕ್ರ್ಯಾಶ್ ಆಗಿರೋದ್ರಿಂದ. ಸೊ ಗುಜರಾತ್ನಲ್ಲಿ ಏನು ಒಂದು ಏರ್ ಇಂಡಿಯಾ ವಿಮಾನ ದುರಂತ ಆಯಿತು, ಅದು ಜನನಿಬಿಡ ಪ್ರದೇಶದಲ್ಲಿ ಕ್ರ್ಯಾಶ್ ಆಗಿತ್ತು. ಆದರೆ ಈ ಒಂದು ಫೈಟರ್ ಜೆಟ್, ಜಾಗ್ವಾರ್ ಫೈಟರ್ ಜೆಟ್ ಒಂದು ನಿರ್ಜನ ಪ್ರದೇಶದಲ್ಲಿ ಕ್ರ್ಯಾಶ್ ಆಗಿರೋದ್ರಿಂದ ಸಾವಿನ ಸಂಖ್ಯೆ ದಾಖಲಾಗಿಲ್ಲ. ಜೊತೆಗೆ ಅಲ್ಲಿದ್ದಂಥವರು ಸಾವನ್ನಪ್ಪಿದ್ದಾರೆ. ಆ ಕ್ರ್ಯಾಶ್ನಲ್ಲಿ ಪ್ಲೇನ್ ಒಳಗಡೆ ಇದ್ದಂಥವರು ಸಾವನ್ನಪ್ಪಿದ್ದಾರೆ. ಅದು ಬಿಟ್ಟರೆ ಯಾವುದೇ ಬೇರೆ ಥರದ ಒಂದು ಸಾವಿನ ವರದಿ ಆಗಿಲ್ಲ. ರಾಜಸ್ಥಾನದ ಚುರು ಜಿಲ್ಲೆಯ ಬಾನುಡಾದಲ್ಲಿ ನಡೆದಿರುವಂಥ ಒಂದು ದುರ್ಘಟನೆ ಇದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.